ಸೊ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್. ಬೆಳಗ್ಗೆ ನಮ್ಮ ಅಮ್ಮನ 4 ಗಂಟೆಗೆ ಎತ್ಸಿ ಸ್ನಾನ ಮಾಡಿಸಿ ಊರಿಗೆ ಕರ್ಕೊಂಡು ಹೋಗ್ತಾ ಐತೆ. ಈ ಈ ಚಳಿಲಿ ಮೊದ್ಲೇ ಚಳಿ ಆಗ್ತೈತೆ. ಈ ಚಳಿಲೆಲ್ಲ ನೆನ್ಕೊಂಡು ಹೋಗ್ಬೇಕಾ? ಇಲ್ಲಿಂದ ಕರೆಕ್ಟಾಗಿ ಇವಾಗ ನೋಡೋಣ. ಬಸ್ಗಳೆಲ್ಲ ಇದಾಯ್ತೈತೆ. ಸೇಫ್ ನಮ್ಮಮ್ಮ ಹೆಂಗ್ ಓಡ್ತಾ ಕೂತೈತೆ ಬಸ್ ಸಿಗ್ತದೋ ಇಲ್ವೋ ಅಂತ. ಅವ್ರ ಜೊತೆ ನಾವು ಓಡ್ಬೇಕು ಅಷ್ಟೇ ವ್ಯತ್ಯಾಸ. ಅಮ್ಮ ಹಾಸನ್ ಗಾಡಿ ಹೋಯ್ತು ಕಣಮ್ಮ ಅವಾಗ್ಲೇ. ನಮ್ಮಮ್ಮ ಇನ್ನೂ ಬಿಡ್ತಾಳಪ್ಪ. ನಾವೇನ್ ಮಾಡೋಣ? ಸಕಾಲ ಕಾಣಿಸ್ತೀವಿ ಆದ್ರೂ ಬೆಳಗ್ಗೆನೆ ರೆಡಿಯಾಗಿ. ಆದ್ರೂ ಚಳಿ ಆಗ್ತೈತೆ. ಹೇಳಕ್ಕಾಯ್ತಲ್ಲ ಬಿಡಕ್ಕಾಯ್ತಲ್ಲ. 4:45 ಬನ್ನಿ ಬಸ್ ಆದ್ಮೇಲೆ ಸಿಗೋಣ. ಬಸ್ಗಳು ಒಂದೂ ಇಲ್ಲ. ನೋಡೋಣ ಬಸ್ ಯಾವ ಬರ್ತವೆ ಏನು ಅಂತ. ದಿಮ್ಮ ಅಲೆಯ. ಹಾ ಬನ್ನಿ ಸಿಗೋದು. ಅವಾಗಿಂದ 2-3 ಬಸ್ ಹೋದು. ಯಾವ ಬಸ್ಸು ಹತ್ಲಿಲ್ಲ, ಯಾಕೆಂದ್ರೆ ಸೀಟ್ ಖಾಲಿ ಇಲ್ಲ. ಇವಾಗ ತಿರ್ಗಾ ಹೇಳ್ತೈತೆ ನಮ್ಮಮ್ಮ, ಇನ್ನೊಂದ್ 4 ಗಂಟೆ ಬಿಟ್ಕೊಂಡು ಹೋದ್ರೆ ಬಸ್ಸೇ ಬರಲ್ಲ, ಲೇಟ್ ಆಗ್ತವೆ ಅಂತ. 3-4 ಬಸ್ ಬಿಟ್ಟೆ ಇವಾಗ ನೋಡ್ರೆ ಬಸ್ ಬತ್ತಿಲ್ಲ ಅಂತ ಹೇಳ್ತಾರೆ. ಇದಕ್ ನಿಮ್ಮ ಅಭಿಪ್ರಾಯ ಏನಂತ ಹೇಳ್ತೀರಾ? ಫ್ರೀ ಬಸ್ ಬಿಟ್ಮೇಲೆ ಎಲ್ಲ ನೇಡ್ಸಿರ್ತಾರೆ ಅಂತ ಅಂದ್ಬಿಟ್ಟು ಯಾವ ಕೆಳಗಡೆ ಬರೋದು ಎಲ್ಲ ಎಲ್ಲ ನಾನ್ ಸ್ಟಾಪ್ ಗಾಡಿಗಳು ಎಲ್ಲ ಮೇಲ್ಮೇಲೆ ಹೊಡಿತಾ ಇದೆ. ಕೆಳಗಡೆ ಯಾವ ಹೋಗಲ್ಲ ಅಷ್ಟಾಗಿ. ನೋಡೋಣ. 3 hours later. ಗೈಸ್ ಇವಾಗ ರೀಚ್ ಆದೋ. ಆಮೇಲೆ ನಮ್ಮೂರಿಗೆ ಇವಾಗ ಆಕ್ಚುಲಿ ಹೋಗ್ತಾ ಇರೋದು ಎಲ್ಲಿಗೆ ಅಂತಂದ್ರೆ ದೇವಸ್ಥಾನ ಹತ್ರಕ್ಕೆ ಹೋಗ್ತಾ ಇರೋದು ನಾನು ಇವಾಗ. ಆಮೇಲೆ ಫ್ಯಾಮಿಲಿ ಎಲ್ಲ ದೇವಸ್ಥಾನಕ್ಕೆ ಹೋಗ್ತಾ ಇರೋದು. ಅವಾಗಿಂದ ವಿಡಿಯೋ ಮಾಡಕ್ಕಾಗ್ಲಿಲ್ಲ. ಬೆಳಿಗ್ಗೆ ಹತ್ಬೇಕಾದ್ರಿಂದ ಇದ್ ಮಾಡ್ತಾ ಇರೋದಷ್ಟೇ. ಅಲ್ಲ ಬಸ್ ಸ್ಟ್ಯಾಂಡ್ ಅಲ್ಲಿ ಇದ್ದೀನಿ ಅಂತ ಹೇಳ್ತಾ ಇದಾರಲ್ಲ, ಎಲ್ಲಿ ಕೂತಿದಂಗ ಅಯ್ಯೋ ಅನ್ನಿಸ್ತಾ ಇದಾರ. ಫೋನ್ಗಿನ್ ತಗೊಂಡಿರಂಗವ್ರ ಇಲ್ಲ ಹೊಸ ಪೋಚ್ ಹಾಕೊಂಡವ್ರ? ಏನ್ರಿ ಬಾಯ್ಲಿ ತಲೆ. ನನ್ನ ಮಕ್ಕಳು ಒಂದೊಂದಲ್ಲ ನನ್ನ ಮಕ್ಕಳು ಇಷ್ಟು ಬಾಧೆ ಕೊಡ್ತಾವ್ರೆ. ನಮ್ಮ ಏನ್ರಿ ಹೊಸ ಫೋನ್ ಎಲ್ಲ ತಗೊಂಬಿಟ್ಟಿದ್ದೀರ? ನೀವು ಹಾಕಿಸ್ನಿಲ್ವಲ್ಲ, ಅದಕ್ಕೆ ತಗೊಂಬಂದ. ಹಂಗಂಡೇನ್ ಕಡಿಮೆ ಅಂತ ತಿಳ್ಕೊಂಡ ಅವ್ರನ್ನೇ ಕಳಿಸ್ಕೊತಾ ಇದ್ದೀನಿ ಗಂಟಿಗೆ. ಈ ಸೈಟಿಗೆ ಅವ್ರನ್ನೇ ಇವಾಗ ಹೋಗ್ತಾ ಇದೆ. ಇವಾಗ ಬಸ್ ಹೋಗ್ತಾ ಇದೆ. ನೋಡಿ ಕುತ್ಕೊಂಡು ಮಾಡ್ತಾರೆ. ಬೈಕ್ ಇದಾಗಿಲ್ಲ. ಬೈಕ್ ಆಮೇಲೆ ಇದು ಮಾಡ್ಕತ್ರಿ. ಆಮೇಲೆ ಅಲ್ಲಿ ಇದಾದ್ಮೇಲೆ ಹೇಳ್ತೀನಿ ಗೈಸ್ ಏನು ಎತ್ತ ಅಂತ ಕ್ಲೀನಾಗಿ. ಆಕ್ಚುಲಿ ಗೈಸ್ ಇವಾಗ ಒಂದು ಬಸ್ ಇಳ್ತಾ ಇತ್ತು. ಇವಾಗ ಇನ್ನೊಂದು ಬಸ್ ಹತ್ಬೇಕು. ಅದು ಇವಾಗ ಹೋಗ್ತಾ ಇರೋದು ಮಂಡ್ಯವ್ರಿಗೆ. ಮಂಡ್ಯ ದೇವಸ್ಥಾನಕ್ಕೆ ಹೋಗ್ತಾ ಇರೋದು ಇವಾಗ ಇನ್ನೊಂದು ಬಸ್ ಶಿಫ್ಟ್ ಮಾಡಿ ಅಲ್ಲಿ ಇನ್ಯಾರು ಬಸ್ ಶಿಫ್ಟ್ ಮಾಡ್ಬೇಕೋ ಗೊತ್ತಿಲ್ಲ. ನಾನು ಹೋಗಿ ತುಂಬಾ ವರ್ಷಗಳೇ ಆಗೋಯ್ತೆ. ಇವಾಗ ಹೋಗ್ತಾ ಇದ್ದೆ ಆಕ್ಚುಲಿ ನಾನು. ನೋಡೋಣ ಬನ್ನಿ ಗೈಸ್. ಅಂತೂ ಕೊನೆಗೆ ಬಂದಿದ್ದೀವಿ ಇಲ್ಲಿಗೆ. ನಾನು ಈ ದೇವಸ್ಥಾನಕ್ಕೆ ಬಂದಾಗ ನನಗೆ ಕಿವಿ ಚುಚ್ಚಿಸೋಕ್ಕೆ ಇಲ್ಲಿಗೆ ಬಂದಿರೋದು. ಅದಾದ್ಮೇಲೆ ನಾನು ಇವಾಗಲೇ ಬರ್ತಾಯಿರೋದು. ಎಷ್ಟು ವರ್ಷ ಆಯ್ತವ ನಾನು ಇಲ್ಲಿಗೆ ಬಂದೆ? 23 ವರ್ಷ ಆಯ್ತೆ ಗೈಸ್ ನಾನು ಇಲ್ಲಿಗೆ ಬಂದೇ ಇಲ್ಲ ಅಂದ್ಕೊಳ್ಳಿ. ನಾನು 23 ವರ್ಷ ಆಯ್ತೆ ಈ ದೇವಸ್ಥಾನಕ್ಕೆ ಬನ್ನಿ ನೋಡೋಣ ಹೆಂಗೈತೆ ಏನು ಅಂತ. 23 ವರ್ಷ ಆದಮೇಲೆ ಈ ದೇವಸ್ಥಾನಕ್ಕೆ ಎಂಟ್ರಿ ಆಗ್ತಾಯಿದ್ದೀನಿ ನಾನು. ದೇವಿರಮ್ಮ ದೇವಾಲಯ. ಬನ್ನಿ ನೋಡಿ, ಇದೇ ದೇವಸ್ಥಾನ. ಹೆಂಗಿದೆ ಒಳಗಡೆ ಎಲ್ಲ ವಿಡಿಯೋ ಮಾಡ್ಬೋದು ಹೆಂಗೋ ಗೊತ್ತಿಲ್ಲ. ನೋಡೋಣ. ಈ ಥರ ಇದೆ ವಿಡಿಯೋ. ವಿಡಿಯೋ ಅಂತ ಡಿಪ್ರೆಷನ್ ದೇವಸ್ಥಾನ. ಬನ್ನಿ ಗೈಸ್ ನೋಡೋಣ ಒಳಗಡೆ ಹೋಗಿ. ಬನ್ನಿ ಗೈಸ್ ಒಳಗಡೆ ಎಂಟ್ರಿ ಹಾಕದ. 23 ವರ್ಷ ಆದ್ಮೇಲೆ ಬರ್ತಾಯಿದ್ದೀವಿ ಅಂತ ಅಂದ್ರೆ ಹಿಂಗಿರುತ್ತೆ ಹೇಳಿ ಇಲ್ಲಿಗೆ. ನೋಡ ಒಳಗಡೆ ಹೆಂಗಿರುತ್ತೆ.
ವೀರಭದ್ರಸ್ವಾಮಿ ದೇವಸ್ಥಾನದಲ್ಲಿ ಇದು ದೇವರ ಹಿಂಗೆ ಅಂತಂದರೆ ಕಾಣಿಸ್ತಾ ಇದೆಯಾ? ಹಾಂ, ಇವಾಗ ಬನ್ನಿ ಎಂಟ್ರಿ ಕೊಡೋದು. ಗೈಸ್ ಇವಾಗ ಮುಗೀತು. ಇಲ್ಲಿ ಇನ್ನೊಂದು ದೇವಸ್ಥಾನ ಇದೆ ಅಂತೆ ತೋಟದ ಹತ್ರ, ಅಲ್ಲೋಗ್ಬಿಟ್ಟು ಅಲ್ಲೊಂದು ಮುಗಿಸ್ಕೊಂಡು ಹೋಗೋದ ಮನೆಗೆ. ಹೋಗಿ ಫುಲ್ಲು ರೆಸ್ಟು, ಫುಲ್ ಟಯರ್ಡ್ ಆಗ್ಬಿಟ್ಟೈತೆ. ಹೋಗಿ ಫುಲ್ ಮನೆಗೆ ಹೋಗ್ಬಿಟ್ರೆ ಮುಗೀತು ಅಷ್ಟೇ. ಸಾರಿ ಗೈಸ್, ಮೈಕ್ ಆಫ್ ಆಗ್ಬಿಟ್ಟಿದೆ, ನೋಡ್ಕೊಂಡಿಲ್ಲ. ಇವಾಗ ಪೂಜೆ ಗೀಜೆ ಎಲ್ಲ ಮುಗಿಸ್ಕೊಂಡು ಟೆಂಪಲಿಂದ ಹೋಗ್ತಾ ಇದ್ದೀವಿ ಮನೆ ಕಡೆ. ಬಸ್ ಸ್ಟ್ಯಾಂಡ್ಗೆ ಹೋಗಿ ಬಸ್ ಹತ್ಕೊಂಡು ಪೀಸ ಮನೆಗೆ ಹೋಗ್ಬಿಟ್ಟು ಮನೆಗೆ ಬಿಡೋದು ಅಷ್ಟೇ. ಇವಾಗ ಅದು ಬಿಟ್ಟು ಇನ್ನೇನು ಇಲ್ಲ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು.